ಸ್ಟಾರ್ಟ್ ಮಾಡ್ತಾವಂತೆ ನೋಡಿ ಗೈಸ್. ಆಟೋ ಬರ್ತಾ ಇದೆ ಗಾಯ್ಸ್, ಬರ್ತಾ ಇದೆ. ಬಿಸಿಲು ಟೈಮಲ್ಲಿ ಹೋದ್ರು ಎಷ್ಟು ಫಸ್ಟ್ ದೇವಸ್ಥಾನನೇ ಒಂಥರ ಇತ್ತು, ಇವಾಗಲೇ ತಗೊಳ್ಳಿ ತಗೊಳ್ಳಿ ಭಯ ಆಗೋಯ್ತು ಅವಳಿಗೆ. ತಗೋ ಎದ್ರಕೋ ಬರ್ತಗೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗೈಸ್ ಇವತ್ತಿನ ವ್ಲಾಗ್ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಮತ್ತೆ ನಮ್ಮ ಫ್ಯಾಮಿಲಿ ಅಂದ್ರೆ ನಮ್ಮ ಅಮ್ಮ ಮತ್ತೆ ನಮ್ಮ ಅಕ್ಕ ಇವತ್ತು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮ್ಮಮ್ಮ ರೆಡಿಯಾಗಿ ಕೂತಿದ್ದಾರೆ ಗೈಸ್. ಏನಾದ್ರು ಹೇಳ್ತೀರಾ ಅಣ್ಣಮ್ಮ ದೇವಸ್ಥಾನ ಯಾಕೆ ಹೋಗ್ತಾ ಇರೋದೇನು ಅಂತ? 3 ತಿಂಗಳು ಬಿತ್ತಲ್ವಾ ಅದಕ್ಕೆ ಗೈಸ್. ನಮ್ಮ ಅಕ್ಕ ಅವಳಿಗೆ ಡೆಲಿವರಿ 3 ತಿಂಗಳಾಯ್ತಲ್ಲ ಪಾಪುಗೆ. 3 ತಿಂಗಳಾದ್ರೆ ನಾವು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಯ್ತೀವಿ. ತಣ್ಣೀರ್ ಮುಡಿಸ್ಬಿಟ್ಟು ಅಲ್ಲಿ ಪೂಜೆ ಮಾಡ್ಕೊಂಡು ಬರೋದು. ಮೊದಲನೇ ದೇವಸ್ಥಾನನೇ ಹೆಂಡವ್ರ ದೇವಸ್ಥಾನ ಅಲ್ಲ, ಅಣ್ಣಮ್ಮ ದೇವಸ್ಥಾನ. ಗೈಸ್ ಮಗುಗೆ 3 ತಿಂಗಳು ತುಂಬೇಕಾ ಬೀಳ್ಬೇಕಾಮ? ಗೈಸ್ ಮಗುಗೆ 3 ತಿಂಗಳು ಬೀಳ್ತಾ ಇದ್ದಂಗೆ ಅಣ್ಣಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಹೇಳಿದ್ರಲ್ವಾ ನೀರ್ ಮುಗಿಸ್ತಾರೆ ಅಂತ ಅನ್ಬಿಟ್ಟು. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗುವ ಅಂತ ಅನ್ಬಿಟ್ಟು ಪ್ಲಾನ್ ಮಾಡಿ ಹೊರಡ್ತಾ ಇದೀವಿ ಗೈಸ್ ನಾವು. ಸೊ ಆಟೋ ಕೂಡ ಬುಕ್ ಮಾಡಿದೀನಿ, ಆನ್ ದ ವೇ ಅಲ್ಲಿ ಬರ್ತಾ ಇದೆ ಅದನ್ನು. ಬೆಳಗ್ಗೆನೆ ಹೋಗ್ಬೇಕಾಗಿತ್ತು, ಬಿಸಿಲು ಬೇರೆ ಜಾಸ್ತಿ, ಮಕ್ಳು ಬೇರೆ ಎರಡವೆಲ್ಲ ಕೈ ಬಿಡ್ತಾ ಇರ್ಲಿಲ್ಲ. ಅದಕ್ಕೆ ಆಮೇಲೆ ನೀನ್ ಬೇರೆ ಬೇಕಲ್ವಾ ಜೊತೆಗೆ ಯಾರಾದ್ರೂ ಒಬ್ರು. ನೋಡ್ರಿ ಯಾರ್ಯಾರೋ ಕೀನ ಎಲ್ಲೆಲ್ಲೋ ಇಟ್ರೆ ಅವ್ನು ನನ್ ಗಾಡಿ ಕೀನ ಅಲ್ಲೋ ಸಿಗ್ತಾನೆ ಗೈಸ್ ಅಲ್ಲಿ. ಓ ಅಲ್ಲಾಗಿ ಲೆವೆಲ್ಗೆ ಬಂದ ಮಾಡಿದೆ ಆನ್ ದ ವೇಲ್ ಆಟೋ ಬರ್ತಾ ಇದೆ ಗಾಯ್ಸ್, ಬರ್ತಾ ಇದೆ. ಹಂಗೆ ಒಂದ್ ಸ್ವಲ್ಪ ಬಿಸ್ಕೆಟ್ ತಿನ್ಕೊಬಿಡೋಣ ಅಂತ ಬಿಸ್ಕೆಟ್ ತಿಂತಾ ಇದೀನಿ. ನಮ್ಮ ಅಕ್ಕ ಮತ್ತೆ ಪಾಪು, ನಮ್ಮಮ್ಮ. ಏನಮ್ಮ ಇಷ್ಟೇಷ್ಟಪ್ಪ ಕಾಣಿಸ್ತಾ ಇದೆ ನಿನ್ ತಲೆ? ಮತ್ತೆ ನಮ್ಮ ಮನ್ವಿದ್ ಪಾಪು. ಅಪ್ಪು ಇಲ್ಲಿ ಕುಚ್ಚು ಚೆನ್ನಾಗಿ ನಿದ್ದೆ ಮಾಡಿ ಊಟ ಮಾಡಿ ಹಾಲು ಕುಡ್ದು ಸಮಾಧಾನವ್ರೆ ಅಂತ. ಗೈಸ್ ಹಂಗಿದ್ರೆ ಬೆಸ್ಟ್, ಆರಾಮಾಗಿ ಹೋಗ್ಬೋದು ಬರ್ಬೋದು. ಇಲ್ಲ ಅಂತ ಅಂದ್ರೆ ಬಿಸಿಲು ಟೈಮಲ್ಲಿ ಹೋದ್ರು ಎಷ್ಟು ಇದಲ್ವಾ. ಅವನು ಜ್ಯೂಸ್ ಅಂತ ಬೇರೆ ಹೇಳಕ್ ಬರಲ್ಲ. ಜ್ಯೂಸ್ ಅಂತ ಬೇರೆ ಅವ್ನಿಗೆ ಹೇಳಕ್ ಬರಲ್ಲ ಗೈಸ್. ಊಸು ಮೊನ್ನೆ ವಿಡಿಯೋದಲ್ಲಿ ನೋಡುದಿಲ್ಲ ಹಂಗೆ ಹೇಳ್ತಾನೆ ಊಸೋ. ನೋಡ್ರಿ ಊಸು. ಗೈಸ್ ಇದು ಸೊಳ್ಳಾಪುರದಮ್ಮ ದೇವಸ್ಥಾನ ನಮ್ಮ ಏರಿಯಾದಲ್ಲಿರೋದು. ನೋಡ್ರಿ ಹೆಂಗೆ ಕೈ ಮುಕ್ಕೊಳ್ಳಿ. ಶ್ರೀರಾಮ್ ಮುತ್ತು ಅಂದ್ಬಿಟ್ಟು ನೀನು ಅಡ್ಡ ನಿಂತ್ಕೊಂಡ್ರೆ ಎಂತ ನೀ ಕಾಣ್ಲಿಲ್ವಾ? ಇಲ್ಲಿ ಕಾಣಿಸುತ್ತೆ ಬಿಡು ಕ್ಯಾಮ್ರಾ. ಯಾರೋ ಒಬ್ರು ಆಂಟಿ ಮಾತ್ರ ಅಡ್ಡ ಬಂದ್ಬಿಟ್ಟು. ದೇವಸ್ಥಾನನೇ ಒಂಥರ ಇತ್ತು, ಇವಾಗ್ಲೇ ದೇವಸ್ಥಾನ ಒಂಥರ ಆಗೈತೆ. ಫಸ್ಟ್ ಇನ್ನ ಚೆನ್ನಾಗಿತ್ತು. ಫಸ್ಟ್ ಇನ್ನ ಚೆನ್ನಾಗಿತ್ತು. ನಾವ್ 12 ಗಂಟೆ ರಾವು ಕಾಲದಲ್ಲಿ ನಿಂಬೆ ದೀಪ ಹಚ್ಚಿದ್ವಿ. ನಮ್ಗೆ ಒಂಥರ ಆಗೋದು. ಪ್ರತಿ ಟೈಮ್ ನಾವು ಶುಕ್ರವಾರ ನಿಂಬೆ ದೀಪ ಹಚ್ತಾ ಇದ್ವಿ. ನನ್ಗೆ ಸತಿ ಏನ್ ಹ್ಯಾಪಿನೆಸ್ ಅಂದ್ರೆ ನವರಾತ್ರಿ ಟೈಮ್ ಅಲ್ಲಿ ಇಲ್ಲಿ ಇರ್ತೀನಲ್ಲಪ್ಪ ಅಂತ ಖುಷಿ. ಒಂದ್ಸತಿ ನವರಾತ್ರಿ ಟೈಮ್ ಅಲ್ಲಿ ನಾನ್ ನಮ್ಮ ಮನೇಲಿ ಕಸ ಹೊಡೆದು ನವರಾತ್ರಿ ಮೊದ್ಲು ದೇವಸ್ಥಾನ ಇಷ್ಟು ಡೆಕೋರೇಷನ್ ಅಂದ್ರೆ ಇವಾಗೆಲ್ಲ ಕಲ್ಲಲ್ಲೆಲ್ಲ ಚೆನ್ನಾಗ್ ಮಾಡೋರು. ಅವಾಗ ಚಿಕ್ಕದಿದ್ರು ತುಂಬಾ ಜನ ಸೇರ್ಕೊಳ್ಳೋರು. ದೇವಸ್ಥಾನದಲ್ಲೇ ಒಳಗಡೆ ಜಾಗ ಐತಲ್ಲಮ್ಮ, ಅಂದ್ರೆ ಇವಾಗ ಕಟ್ಟೆ ತರ ಮಾಡವ್ರೆ. ಅಂದ್ರೆ ಈ ತರ ಅಲ್ಲ, ಇಲ್ಲಿ ದೇವ್ರು ಅದ್ರ ಪಕ್ಕದಲ್ಲೇನೆ ಕುತ್ಕೊಳ್ಳೋ ತರ ಮಾಡಿದ್ರು. ಒಂಥರ ಹಳೆ ದೇವಸ್ಥಾನಗಳೇ ಒಂಥರ ಚೆನ್ನಾಗಿರುತ್ತೆ. ಎಷ್ಟು ಜಾಮು ಯಪ್ಪ, ಇಲ್ಲೇ ಎಷ್ಟು ಜಾಮು. ಸಿಗ್ನಲ್ ಜಾಸ್ತಿ. ಮಾಡಿದ್ರು ಮನೇಲಿ ಪೂಜೆ ಮಾಡ್ದಂಗೆ ದೇವಸ್ಥಾನದಲ್ಲಿ ಫೀಲ್ ಅನ್ಸಲ್ಲ. ದೇವಸ್ಥಾನದಲ್ಲಿ ಪೂಜೆ ಮಾಡೋದೇ ಒಂದು ದೇವಸ್ಥಾನದಲ್ಲಿ ಏನ್ ಗೊತ್ತಾ, ಹೋಗ್ಬೇಕು ಅಮ್ಮ. ನೀನೇನ್ ನಂಬ್ತೀಯ ನೋಡಿ, ಇದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು, ಪೂಜೆ ಮಾಡ್ಬೇಕು, ಒಂದ್ 10 ನಿಮಿಷ ಅಲ್ಲಿ ಕುತ್ಕೊಂಡು ಆರಾಮಾಗಿ ಬರ್ಬೇಕು. ನಾನ್ ಒಟ್ಟಿನಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಗೈಸ್ ಒಂದ್ 10 ನಿಮಿಷ ಕುತ್ಕೋಬತ್ತೀನಿ, ದೇವ್ರಿಗೆ ಕೈ ಮುಗ್ದಿ ಕುತ್ಕೊಂಡ್ ಬಂದ್ಬಿಡ್ತೀನಿ ಅಷ್ಟೇ. ನನ್ ಜಾಸ್ತಿ ಇನ್ನೇನು ಮಾಡಕ್ಕೆ ಹೋಗಲ್ಲ. ಈ ಸಲ ನವರಾತ್ರಿ ದೀಪ ಹಚ್ಚಲಿಲ್ವಂತೆ. ನವರಾತ್ರಿ ದೀಪ ಹಚ್ಚಲಿಲ್ಲ. ದೇವ್ರು ನನ್ಗೆ ಹೆಂಗೆ ಅಂದ್ರೆ ಈ ಚಂದ್ರ ನೋಡಿದ್ರೆ ನೀನ್ ಮಾಡಿಲ್ಲ ಅನ್ನೋ ತಪ್ಪನ್ನು ಮಾಡ್ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಆತರ ಆಗೋಗ್ಬಿಟ್ಟಿತ್ತು ನನಗೆ. ಅದೇ ಗಣೇಶ ಕೈ ಮುಕ್ಕೊಂಡ್ಮೇಲೆ ಆ ತಪ್ಪೆಲ್ಲ ಹಂಗೆ ಇದಾಗೋಯ್ತು. ನವರಾತ್ರಿ ಮನೇಲಿ ಮಾತಾಡ್ತೀವಿ.
ಕ್ಯಾನು ಮಿಸ್ ಆಗಿ ಬಿದ್ಬಿಡ್ತು. ಅವಾಗಿಂದ ಹೇಳ್ತಾನೆ ಅವ್ರಿ ಅಮ್ಮ ಮಗಳು, ನೀನೇ ಕ್ಯಾನ್ ಹೊಡೆದಾಕಿತ್ತು ಅಂತ ನಂಗೆ ರೂಮಲ್ಲಿ ಟಕ್ಕಂತ ತಲೆ ಹೋಯ್ತು. ಕ್ಯಾನ್ ಕ್ಯಾಪ್ ಹೊಡೆದೋಯ್ತು ಅಷ್ಟೇ. ಏನ್ ಯಾವಾಗ್ಲೂ ಬೀಳುತ್ತಾ? ಯಾವಾಗ್ಲೂ ನಮ್ಮ ಮನೇಲಿ 5 ಕ್ಯಾನ್ ಇತ್ತು, 5 ಕ್ಯಾನ್ ಕ್ಯಾಪ್ನು ಹಿಂಗೆ ಯಾವಾಗ್ಲೂ ಮಿಸ್ ಆಗಿ ಬಾವು 5 ಅಲ್ಲ 10 ಕ್ಯಾಪ್ ತಂದು ಕೊಡ್ತೀನಿ ಕಣ್, ಸುಮ್ನೆ ರಾಮ ಆಯ್ತು ಸರಿನಾ. ನಿಮ್ ಸ್ಕೂಲು ಇಲ್ಲಿ ನೋಡೋಕ್ ಹೋಗಲ್ಲ ಸುಮ್ಮನೆ ಸ್ಕೂಲ್ ನಮ್ಮ ಅಮ್ಮ ಯಾವಾಗ್ಲೂ ಅಷ್ಟೇ ಇಲ್ಲಿ ಬಂದಾಗೆಲ್ಲ ನಮ್ ಸ್ಕೂಲ್ ತೋರ್ಸು ಅಂತ. ಇರ್ಲಿ ಹೇಳು. ಒಂದ್ ದಿವ್ಸ ಅದ್ರದೇ ವ್ಲಾಗ್ ಮಾಡೋಣ ಬಿಡಮ್ಮ, ಅವತ್ತಿಂದ ಹೇಳ್ತಾ ಇದೀನಲ್ಲಮ್ಮ. ಇಷ್ಟೊಂದ್ ಮೆಮೊರೀಸ್ ನಿನ್ ಸ್ಕೂಲಲ್ಲಿ. ಮತ್ತೆ ಎಲ್ಲ ಅದಾಗು ಅವ್ರ ಸ್ಕೂಲ್ ಅವ್ರಿಗೆ ಹೆಚ್ಚಿಕೊಂಡು ಹೌದೌದು ಮತ್ತೆ ನೆಕ್ಸ್ಟ್ ಆ ತರ ಎಂಜಾಯ್ ಮಾಡ್ತೀನಿ ಎಲ್ಲದೇ ನನಗೆ ಅನ್ಸಲ್ಲ. ಹೇಳಿ ರಿವೀಲ್ ಮಾಡ್ಬಿಡ್ತೀನಿ ಇವಾಗ. ಗೈಸ್ ನಾವು ಅಣ್ಣಮ್ಮನ ದೇವಸ್ಥಾನ ಹತ್ರ ಬಂದು ಅಲ್ಲಿ ನೋಡಿ ನಾವ್ ಅಮ್ಮ ಮತ್ತೆ ನಾವ್ ಅಕ್ಕ ಹೋಗ್ತಾ ಇದಾರೆ. ಅಣ್ಣಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಬರೆದಾದ ಕಾವ್ಯದ ನಡುವೆ ಬರೆಯದ ಸಾಲೊಂದು, ನವಿರಾದ ಗಾಳಿಯ ನಡುವೆ ನಿನ್ನಯ ಮಾಯ ಕಂಡು, ತುಳಸಿ ಕೋಮಲವೇಣಿ ನೀಲವರ್ಣನ ನಿತ್ಯ ಕಲ್ಯಾಣಿ, ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣನ ನಿತ್ಯ ಕಲ್ಯಾಣಿ. ಅಲ್ಲಿ ನೋಡಿ ಗೈಸ್ ಕೋಳಿ ಪಿಳ್ಳೆ. ಚಿನಿ ಹಿಡ್ಕೋತ್ಯಾ? ಹಿಡ್ಕೊಪ್ಪ, ಓಡೈತೆ ಹಿಡ್ಕೊ. ಹಿಡ್ಕೋ ಅಪ್ಪು. ಓ ತಗೊಳ್ಳಿ ಭಯ ಆಗೋಯ್ತು ಅವಳಿಗೆ. ಜೈ ಶ್ರೀರಾಮ್. ಹೆಣ್ಮಕ್ಳ ಶಾಪಿಂಗ್ ಬರ್ತಾರೆ ಬರ್ರಿ ಬೇಗ. ಪಾಪ ಎದ್ರಕೋಬಾರ್ದು, ತಗೋ ಎದ್ರಕೋಬಾರ್ದು. ಧೈರ್ಯ ಬರ್ಬೇಕು ಅವ್ನಿಗೆ ಬಿಡ. ಹಿಡ್ಕೊಚ್ಚಿನಿ, ಏನು ಮಾಡಲ್ಲ. ತೀಟೆ ಮಾಡ್ತೀಯಾ? ಓ ಒಳ್ಳೆ ಕೆಲ್ಸ. ತೀಟೆ ಮಾಡ್ತೀಯ ಹೇಳು. ತೀಟೆ ಇಲ್ಲಿ ಏ ಬೇಡ, ಆಮೇಲೆ ಇದೇನಾರು ಇದಕ್ಕೆ ಇಸ್ಬಿಟ್ರ ಬೇಡ ಬಿಡಪ್ಪ, ನಮ್ದೆಲ್ಲ ಸುಮ್ಮನೆ ಇರ್ಬಾರ್ದು. ಚಿನಿ ನೀನ್ ಹಿಡ್ಕೋಬೇಕಲ್ಲಪ್ಪ. ಸೊ ಗೈಸ್ ಗಂಗಮ್ಮ ಪೂಜೆ ಮಾಡ್ಕೊಂಡು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ನಾವು. 100 ರೂಪಾಯಿ ಹಾಕು. ಇವ್ರೆಲ್ಲೋದ್ರು ಉಂಡಿಗೆ ಅದಾಕು ಇದಾಕು ಅಷ್ಟೇ. ಸಿಗಲ್ಲ ಅಂತ ಹೇಳ್ತಾ ಇದ್ರು. ಪೂಜೆ ಐಟಮ್ ತಗೊಂಡು ಹೋಗ್ತಾ ಇದೀವಿ ಗೈಸ್. ಸ್ವಲ್ಪ ಐಟಮ್ ಇಲ್ಲೇ ತಗೊಂಡು ಇವಾಗ ಅದು ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ, ಅದಕ್ಕೆ ಬೇರೆ ಕಡೆ ಹೋಗಿ ಹುಡಿಕೊಂಡು ಐಟಮ್ ತಗೊಂಡ್ ಹೋಗ್ತಾ ಇದೀನಿ ಇವಾಗ. ಮತ್ತೆ ನಿಮಗೆ ಮುಟ್ಕೊಳಕ್ ಹೂವನು ಐತ್ ನೋಡಿ. ಸಿಗಲ್ಲ ಅಂತ ಇದ್ರಿ, ಇಲ್ಲೇ ಐತೆ, ಎಲ್ಲೂ ಇಲ್ಲ. ನಾವು ಇಳಿಬೇಕಾ ಕೆಲ್ಸ ಮಾಡಕ್ಕೆ, ನೋಡ್ಬೇಕು. ಫಸ್ಟೇ ಸಿಗಲ್ಲ ಅಂತ ಹೇಳ್ಬಾರ್ದು. ಓಕೆ ಐ ಚಿನಿ ಏನ್ರಿ ತೀಟೆ ಮಾಡ್ತಾ ಇದೀಯಾ? ಯಾಕೆ ಮಾಡ್ತಾ ಇದೀಯಾ? ಹಾಯ್ ಮಾಡು, ಹಾಯ್. ಸೆಕೆಂಡ್ ಕೊಡಪ್ಪ. ಓಕೆ ದಿವಿಗೊಂದ್ ಹೆಣ್ಮಗ ಆಗಿದ್ದು ಚೆನ್ನಾಗಿ ಅಲ್ವಾ? ಇತ್ತಲ್ಲ ಹಂಗಗಳಿಗೆ ಹೆಂಗ್ ಇಟ್ಬಿಡ್ತಾ ಇದ್ನ. ಚೆನ್ನಾಗಿರೋದು ದಿವ್ಯಮ್ಮ. ದಿವಿಗೆ ಬಿಟ್ಟಿರ್ಲಿಲ್ಲ. ಬನ್ನಿ ಗೈಸ್ ದೇವಸ್ಥಾನದ ಒಳಗಡೆ ಹೋಗೋಣ.
ಬಂದಾಳೋ ನಮ್ಮಮ್ಮ ಅಣ್ಣಮ್ಮ ದೇವತೆ ತಂದಾಳೋ ಆನಂದ ನಮ್ಮೂರಿಗೆ ತಾಯಿ ಕೃಪೆಗಾಗಿ ಬಂದೆವು ನಾವಾಗಿ ನಮ್ಮನ್ನು ಸಲಹಲೆಂದು ಬಂದ ನಮ್ಮಮ್ಮ ಗೈಸ್ ದೇವ್ರ ಮುಂದೆ ಮಗುನ ಹಾಕಿದ್ದಾರೆ ಗೈಸ್, ದೇವ್ರ ಆಶೀರ್ವಾದ ಬೀಳ್ಲಿ ಅಂತ ಅನ್ಬಿಟ್ಟು. ಏಂತಕ್ ಹಾಕೋದು? ಅಮ್ಮನ ಆಶೀರ್ವಾದ ಬಿದ್ರೆ ಮಕ್ಳು ಚಂಡಿ ಹಿಡಿಯಲ್ಲ, ರಚೆ ಹಿಡಿಯಲ್ಲ, ನೀಟಾಗಿ ಹಾಲು ಕುಡಿತಾರೆ, ಚೆನ್ನಾಗಿರ್ತಾರೆ, ರಾತ್ರಿ ಹೊತ್ತೆಲ್ಲ ಅಳಲ್ಲ. ಅಲ್ಲಿ ನೋಡು, ಯಪ್ಪ ಶಳೆ ಹೊಡಿತೈತವ ನೀನ್ ನಗ್ತಾ ಇರೋದು. ಅಲ್ಲಿ ನೋಡು, ಅವಳೇನೋ ಹೇಳ್ತಾವಳೆ, ನೀನ್ ಯಾಕೆ ನಗ್ತಾ ಇದೀಯಾ? ಒಟ್ನಲ್ಲಿ ನನಗೆ ರೇಗಿಸ್ತಾ ಇದ್ದೀರಾ? ಅಲ್ಲ, ನಾನ್ ನಿಮಗ್ ರೇಗಿಸ್ತಾ ಇದ್ದೀನಿ. ಅಲ್ಲಿ ನೋಡು ಯಾಕ ಸಮಾಧಾನ ಆಯ್ತಾ? ಸಮಾಧಾನವ ನೋಡು. ನಾವು ವಾಪಸ್ ಹೋಗ್ತಾ ಇದೀವಿ ಗೈಸ್. ಹೇಗೆ ಸೇಮ್ ಅದೇ ಆಟೋದಲ್ಲಿ ಹೋಗ್ತಾ ಇದೀವಿ. ಅದೇ ಆಟೋದಲ್ಲೇ ಹೋಗ್ತೇವೆ. ಸೇಮ್ ಆಟೋದಲ್ಲಿ ಹೋಗ್ತಾ ಇದೀವಿ. ಒಂದ್ ರೋಡ್ ದಾಟಕ್ಕೆ ತುಂಬಾ ಲೇಟ್ ಆಗುತ್ತೆ. 5 minutes. ಹೋಗಿ ಬಂದ್ವಿ. ಇದೇ ಫಸ್ಟ್ ಟೈಮ್ ನಾವು ಬುದ್ಧಿ ಬಂದಾಗಿಂದ ಫಸ್ಟ್ ಟೈಮ್ ನಾವು ನೈಟ್ ಹೋಗಿದ್ದು. ಇದೇ ಫಸ್ಟ್. ಸಾಯಂಕಾಲ ಹೋಗಿದ್ದು, 5 ಗಂಟೆ ಮೇಲೆ ಹೋಗಿದ್ದು. ಇದೇ ಫಸ್ಟ್ ಟೈಮು. ಬರ್ಲಿ ಅಂತ ಕಾಯ್ತಿದ್ವಿ, ಹೋದ್ವಿ, ಬಂದ್ವಿ, ಸಕಲಾಯ್ತು ಇವತ್ತು. ಗೈಸ್, ನಿಮಗೆ ಯಾವ ಮೂಮೆಂಟ್ ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್. ನೋಡ್ತೀವಿ ನಾವು. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಗೈಸ್.